ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಗಂಡಿ ಕೋಟೆಗೆ ಹೋಗ್ಬಿಟ್ಟು ನೈಟ್ ಕ್ಯಾಂಪಿಂಗ್ ಮಾಡಿಕೊಂಡು ಬರಬೇಕಾದ್ರೆ ನಮಗೆ ಅನಂತಪುರದ ಹತ್ರ ಇದೊಂದು ದೇವಸ್ಥಾನ ಕಾಣಿಸ್ತು. ಯಾಕೆ ಅಂದರೆ ನಾವು ಹೋಗ್ಬೇಕಾದ್ರೆ ಕದ್ರಿ ಪುಲಿಯೊಂದಲ್ಲ ಆ ರೂಟಲ್ಲಿ ಹೋಗಿದ್ದು, ಬರಬೇಕಾದ್ರೆ ಈ ರೂಟಲ್ಲಿ ಬಂದಿದ್ದು. ಈ ದೇವಸ್ಥಾನ ತುಂಬ ಅದ್ಭುತವಾಗಿರೋದ್ರಿಂದ ನಾನು ಒಬ್ಬನ ಕೇಳಿದೆ ಏನು ದೇವಸ್ಥಾನ ಅಂತ. ಇಸ್ಕಾನ್ ಟೆಂಪಲ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ. ಅನಂತಪುರದಲ್ಲಿರುವಂಥ ಇಸ್ಕಾನ್ ಟೆಂಪಲು ಇದು ಬಂದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ರಥದಾಕಾರದ ದೇವಸ್ಥಾನ. ನಾನು ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ದೇವಸ್ಥಾನ, ಅಂದ್ರೆ ಈ ಡಿಸೈನ್ ಇರುವಂತ ದೇವಸ್ಥಾನ. ನೀವೆಲ್ಲಾದ್ರೂ ಬೇರೆ ಕಡೆ ನೋಡಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾವು ಬರ್ತಿದ್ದಂಗೆ ನಮಗೆ ಮೊದಲಿಗೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಸಿಗುತ್ತೆ. ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹಾಕೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ದೇವಸ್ಥಾನದ ಎಂಟ್ರೆನ್ಸ್ ಸಿಗುತ್ತೆ. ನೋಡಿ, ಇದೇ ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಮೊಬೈಲು ಅಲೋ ಮಾಡಲ್ಲ ಅಂತೆ, ಅವರು ಗೇಟಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಆದಷ್ಟು ಇಲ್ಲಿಂದನೇ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಅದ್ಭುತವಾಗಾಯಿತು ದರ್ಶನ ಮಾಡಿಕೊಂಡು ಆಚೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಗರುಡ ಸಿಗ್ತಾರೆ. ಗರುಡ ನಮಸ್ಕಾರ ಹಾಕೊಂಡು ದೇವಸ್ಥಾನ ಸುತ್ತೂ ಶ್ರೀಕೃಷ್ಣನ ಜೀವನದಲ್ಲಿ ನಡೆದಂಥ ಎಲ್ಲ ಘಟನೆಗಳು ನಮಗೆ ತಿಳಿಸುವಂಥ ವಿಗ್ರಹಗಳನ್ನು ಮಾಡಿಕ್ಕಿದ್ದಾರೆ. ಆ ವಿಗ್ರಹಗಳನ್ನು ದೇವಸ್ಥಾನ ಸುತ್ತು ಇಕ್ಕಿದ್ದಾರೆ. ಒಮ್ಮೆ ಅವೆಲ್ಲ ನೋಡಿಕೊಂಡು ಬರೋಣ ಬನ್ನಿ.
not a game, it's a rich thing. ಇವೆಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಉಗ್ರ ನರಸಿಂಹಸ್ವಾಮಿಯ ಪ್ರತಿಮೆ ಇರುತ್ತೆ. ನೋಡ್ಬೋದು ನೀವು ಯಾವ ಥರ ಐತೆ ಅಂತ. ತುಂಬ ಉಗ್ರವಾಗಿರುವಂಥ ನರಸಿಂಹಸ್ವಾಮಿ ಸ್ಟ್ಯಾಚು ಅದ್ಭುತವಾಗಿ ಮಾಡಿದ್ದಾರೆ. ರಿಯಲ್ ಆಗಿ ನರಸಿಂಹಸ್ವಾಮಿ ಬಂದಂಗೆ ಅನಿಸುತ್ತೆ. ನನಗಂತೂ ಒಂದು ಸೆಕೆಂಡ್ ಮೈ ಜುಮ್ ಅಂದ್ಬಿಡ್ತು ನೋಡಿದಾಗ. ಇದಕ್ಕಿನ್ನೂ ಕಲರ್ಗಳು ಹಾಕಿಲ್ಲ, ಕಲರ್ ಹಾಕಿದರೆ ಇನ್ನೂ ಸಖತ್ತಾಗಿರೋದು. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗಂಡಿಕೋಟೆಯಲ್ಲಿ ಕ್ಯಾಂಪಿಂಗ್ ಹಾಕಿರೋ ವಿಡಿಯೋ ಬಂದು ಕ್ಯಾಂಪರ್ ಸುರೇಶ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿರುತ್ತೆ. ಅದು ನನ್ನದೇ ಚಾನಲ್ಲು. ನೀವು ಯಾರಾದರೂ ಕ್ಯಾಂಪಿಂಗ್ ವಿಡಿಯೋಗಳು ನೋಡುವಂಥ ಇಂಟ್ರೆಸ್ಟ್ ಇದ್ದರೆ ಕ್ಯಾಂಪರ್ ಸುರೇಶ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ.